ಪರಿಶೀಲನೆ ಅಲ್ಲ, ಇದು ನಾರ್ಮಲ್ ರೊಟೀನ್. ಇದು ನಾರ್ಮಲ್ ರೊಟೀನ್. ನಾವು ಮತ್ತು ಜೈಲ್ ಸೂಪರ್ಡೆಂಟ್ ಮತ್ತು ವಿತ್ ಸ್ಟಾಫ್ ಎಲ್ಲ ಡಿಸ್ಕಷನ್, ಮಾಮೂಲಿ ಇದು ರೊಟೀನ್ ವರ್ಕ್ ಮಾಡ್ತಾ ಇರೋದಷ್ಟೇ. ಇದು ಆಯ್ತಲ್ಲ, ಬೇರೆ ಇನ್ನೇನು ಇಲ್ಲ. ಈಗ ಇವತ್ತು ಒಂದು ಘಟನೆ ಆಗಿರುವಂತ ಏನು ಘಟನೆ? ಈಗ ಜೈಲಿಗೆ ಸಂಬಂಧಪಟ್ಟಂಗೆ ಇವತ್ತು ದರ್ಶನ್ ಅವ್ರು ಕರ್ಕೊಂಡು ಬರ್ಬೇಕಾದ್ರೆ ಕೈಯಲ್ಲಿ ಕೋಳ ಹಾಕೊಂಡು ಬಂದಿದ್ರು, ಅದು ಕೋಳ ಇಲ್ಲ, ಸುಳ್ಳೋದು. ಕೋಳ ಯಾವುದು ಇಲ್ಲ. ಯಾಕಂದ್ರೆ ಕೆಲವು ಮಾಧ್ಯಮಗಳು ಕೂಡ ಅದು ಧಿಕ್ಕಾರ ಮಾಡ್ತಾರೆ. ಇಲ್ಲ, ಕೋಳ ಯಾವುದು ಹಾಕೊಂಡು ಬಂದಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಕೋಳ ಯಾವುದು ಅವ್ರಿಗೇನೋ ಪೇಯ್ನ್ ಏನೋ ಇರಬೇಕು, ಅದಕ್ಕೆ ಅದು ಹಾಕೊಂಡಿರ್ಬೇಕಷ್ಟೇ. ಅದು ಕೋಳ ಅಲ್ಲ. ಅದು ಮತ್ತೆ ಸ್ಪೆಕ್ಟ್ ಎಲ್ಲವೂ ಹಾಕೊಂಡು ಬಂದಿದ್ರು ಮೇಡಮ್. ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ. ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಪವರ್ ಗ್ಲಾಸು ಅಲೋಡ್ ಇದೆ ಯಾರಿಗೂ ಇಷ್ಟೇ. ಕಣ್ಣು ಏನಾದರೂ ಪವರ್ ಇದ್ದರೆ ಅವ್ರಿಗೆ ಅಲೋಡ್ ಇದೆ. ಆದರೂ ಸಹ ಅದು ಏನು ಗ್ಲಾಸ್ ಇದೆ, ಅದನ್ನು ಅದೆಷ್ಟು ಪವರ್ ಇದೆ ಅಂದ್ಬಿಟ್ಟು ಅದನ್ನು ಚೆಕ್ ಮಾಡಿ ಡಾಕ್ಟ್ರು ಹೇಳ್ತಾರೆ. ಖಡ್ಗ ಬೇರೆ ಇತ್ತು ಮೇಡಮ್. ಅವ್ರು ಬಂದಾಗ ಕೈಯಲ್ಲಿ ಖಡ್ಗ ಇತ್ತು, ಆಮೇಲೆ ಇಲ್ಲ, ಅದೆಲ್ಲ ರಿಮೂವ್ ಆಗಿದೆ. ಅಲ್ಲ ಈಗಲ್ಲ, ಸರ್ಚ್ ಟೈಮಲ್ಲೇ ರಿಮೂವ್ ಆಗಿದೆ. ಹೆಂಗಿದೆ ಮೇಡಮ್ ಅಲ್ಲಿ ವಾತಾವರಣ ಹೇಗಿದೆ ಮೇಡಮ್? ಏನಿದೆ ಟೆನ್ಷನ್ ಆಗಲಿಕ್ಕೆ? ಒಂದು ವದಂತಿ ಇದೆ ಮೇಡಮ್. ಏನು? ಅಂದ್ರೆ ಏನೋ ಹೆಲ್ತ್ ಅಲ್ಲಿ ಸ್ವಲ್ಪ ನೋ 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 ಆ ಥರದ್ದು ಯಾವುದಿಲ್ಲ. ಫಸ್ಟ್ ಕ್ಲಾಸಿಗೆ ಆರಾಮಾಗಿ ಮಾಡ್ತಾ ಇದ್ದಾರೆ ಅನ್ನೋದು ವದಂತಿ ಅದಿದೆ. ಹೆಲ್ತ್ ಚೆಕಪ್ ನಾನು ಮಾಡ್ತಿದ್ದೀನಿ. ನಾನು ಪೊಲೀಸ್ ರೀ, ಅದಿಲ್ಲ. ಹೆಲ್ತ್ ಚೆಕಪ್ ಏನೂ ಇಲ್ಲ. ನಾನು ಬ್ಯಾರಕ್ಕೆ ಹೋಗಿಲ್ಲ. ನಾನು ಮೇಡಮ್ ಅವರ ಚೇಂಬರಲ್ಲಿದ್ದೆ, ಜೈಲ್ ಸೂಪರ್ಡೆಂಟ್ ಚೇಂಬರಲ್ಲಿದ್ದೆ, ಅಲ್ಲಿಂದ ಬಂದಿದ್ದೀನಿ ಅಷ್ಟೇ. ಅವೆಲ್ಲ ಯಾವುದು ವದಂತಿಗಳು ಇಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ. ಇಲ್ಲ ಆ ಥರ ಅದು ನನಗೆ ಇದಿಲ್ಲ, ಗಮನಕ್ಕಿಲ್ಲ. ಆಮೇಲೆ ಆ ಥರದ್ದು ಯಾವುದೂ ಇಲ್ಲ. ಆಯ್ತಲ್ಲ, ಎಲ್ರಿಗೂ ಏನು ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ, ತೊಗೊಂಡಿರ್ತಾರೆ. ದರ್ಶನ್ ಅವರು ಜೈಲಿಗೆ ಕೆಲವೊಂದಿಷ್ಟು ಅಂದರೆ ಈ ಬಳೆ ಆಗಿರ್ಬೋದು, ದಾರವನ್ನಾಗಿರ್ಬೋದು, ಕೊಡಲಿರ್ತಕ್ಕಂಥ ಸರಗಳನ್ನು ರಿಮೂವ್ ಮಾಡಲಿಕ್ಕೆ ಹಿಂದೇಟ್ ಹಾಕಿದ್ರು. ಅಚ್ಚೆ ಆ ಥರದ್ದು ಯಾವುದೂ ಇಲ್ಲ. ಆ ಥರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಅಷ್ಟು ಬಿಟ್ಟರೆ ಹಿಂದೇಟ್ ಹಾಕಿರೋದು ಆ ಥರದ್ದು ಯಾವುದೂ ಇಲ್ಲ. ಬ್ರ್ಯಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದು ವಿವಾದ ಆಗಿತ್ತು. ಇವತ್ತು DIG ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್. ಕೆಲವೊಂದು ಆ ಥರ ಇಲ್ಲ. ಯಾರ್ಯಾರು ನೋಟಿಸ್ ಕೊಟ್ಟಿರೋದು ಮೇಡಮ್? ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ, ಎನಿ ಜೈಲ್ ಇದು ಜನರಲ್ ಮಾಹಿತಿ. ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಇದು ಜನರಲ್ ಮಾಹಿತಿ. ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸಲ್ಲಿ, ಮತ್ತು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ಗಾದರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. ಮೇಡಮ್ UTP ನಂಬರ್ ಕೊಟ್ಟು UTP ಅದು ಕೈದಿ ನಂಬರ್ ಏನಿದೆ ಮೇಡಮ್? ಈಗ ಇಲ್ಲಿ ಅದು ಅಫಿಷಿಯಲ್, ಅದು ಮಾಧ್ಯಮದಲ್ಲಿ ಹೇಳುವಂಥ ವಿಚಾರ ಅಲ್ಲ. ಅದು ಇಟ್ಸ್ ಅನ್ ಅಫಿಷಿಯಲ್ ಮ್ಯಾಟರ್. ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಹಿಯರ್. ಇಲ್ಲ, ಜೈಲ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಿದ್ದಾರೆ ಖಂಡಿತ. ಆ ಥರ ಯಾವುದೂ ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು, ಜೈಲ್ ರೂಲ್ಸ್ ಫಾಲೋ ಮಾಡಲೇಬೇಕಲ್ಲ, ಮಾಡ್ತಾರೆ. ಅದರಲ್ಲಿ ಏನಿಲ್ಲ. ವದಂತಿಗೆ ಕಿವಿ ಕೊಡಬೇಡಿ. ಓಕೆ, ರೈಟ್. ಯಾವುದು ಆ ಥರದ್ದು ಯಾವುದೂ ಇಲ್ಲ. ಆ ರೀತಿ ಏನಾದರೂ ಇನ್ಸ್ಟ್ರಕ್ಷನ್ ಇತ್ತ ಮೇಡಮ್? ಪ್ರತಿ ಬಾರಿ ಹೋಗಿ ದಿನಕ್ಕೆ 2 ಬಾರಿ ಹೋಗಿ ಅಲ್ಲಿ ಆ ಥರ ಏನು ಇನ್ಸ್ಟ್ರಕ್ಷನ್ ಇಲ್ಲ. ಒಂದು ಸ್ಟ್ರೀಮ್ ಲೈನ್ ಆಗೋವರೆಗೂ ಆಸ್ ಎ SP ಬಳ್ಳಾರಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಮೇಡಮ್. ಈಗ ಪರಪ್ಪನಗರದಲ್ಲಿದ್ದಾಗ ನಟ ನಟಿಯರೆಲ್ಲ ದರ್ಶನ್ನ ಭೇಟಿ ಆಗ್ತಿದ್ರು. ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದು ಭೇಟಿ ಆಗ್ತಿದ್ರು. ಇಲ್ಲೇನಾದರೂ ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದೆಯಾ? ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅಂದ್ಬಿಟ್ಟು ಅದು ಆರ್ಡರ್ಸಲ್ಲಿ ಏನಿದೆ, ಆರ್ಡರ್ಸ್ ಅವ್ರನ್ನೇ ಕೇಳಬೇಕು, ಜೈಲ್ ಸೂಪರ್ಡೆಂಟ್ ಅವ್ರನ್ನ ಕೇಳಬೇಕು. ಆರ್ಡರ್ಸ್ ಬಗ್ಗೆ ನನ್ನ ಗಮನ ಇಲ್ಲ. ಆರ್ಡರ್ಸಲ್ಲಿ ಏನಿದೆ ಅದನ್ನು ಫಾಲೋ ಮಾಡಿ. ಅಲ್ಲಿ ವಾರಕ್ಕೆ 2 ದಿನ ವಿಸಿಟ್ ಇತ್ತು ಮೇಡಮ್. ಆ್ಯಸ್ ಯೂಶುವಲ್ ಒಂದು ದಿನ ಕುಟುಂಬಸ್ಥರಿಗೆ, ಇನ್ನೊಂದು ದಿನ ಅವರ ಆಪ್ತರಿಗೆ ಇತ್ತು. ಸೊ ಇಲ್ಲಿ ಆ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಹೇಗೆ? ಆ ಥರ ಅಲ್ಲ. ನಾನು ಇದು ದರ್ಶನ್ ಅವ್ರ ಬಗ್ಗೆ ಏನು ಸ್ಪೆಸಿಫೈ ಮಾಡ್ತಾ ಇಲ್ಲ. ಮಾಮೂಲಿ ಎಲ್ಲ ಅಕ್ಯೂಸ್ಡ್ಗೂ, ಐ ಮೀನ್ ಎಲ್ಲ ಪ್ರಿಸನರ್ಸ್ಗೂ ಹೆಂಗಿರುತ್ತಂದರೆ, ಭೇಟಿ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ಅವಕಾಶ ಇರುತ್ತದೆ. ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ. ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಆ ಥರ ಡೀಟೇಲ್ಸ್ ಕೊಡ್ತಾರೆ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು, ಅವರು ವಿಲ್ಲಿಂಗ್ ಇದ್ದರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ. ಅದು ಮಾಮೂಲಿ, ಅದು ರೊಟೀನ್ ಆಯ್ತಲ್ಲ. ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ. ಬಳ್ಳಾರಿ ಜೈಲಲ್ಲಿ ಈ ಕೇಸಲ್ಲಿ ಗೊತ್ತಿಲ್ಲ ಅಂದರೆ ಅದನ್ನು ಜೈಲ್ ಆಫೀಸರ್, ಇದು ಪ್ರಿಸನ್ ಆಫೀಸರ್ಸು
ಆರ್ಡರ್ಸ್ ಏನಿದೆ ಅದ್ರ ಕೋರ್ಟ್ ಆರ್ಡರ್ಸ್ ಪ್ರಕಾರ ಮಾಡ್ತಾರೆ. ಮೇಡಮ್ ಈಗ ಬಳ್ಳಾರಿ ಜೈಲಿನಲ್ಲಿ ಬರ್ತಾ ಇದಾರಂತೆ ಬಳ್ಳಾರಿಗೆ ವಿಜಯಲಕ್ಷ್ಮಿ ಅವರವ್ರನ್ನ ಭೇಟಿಯಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮೇಡಮ್ ಈಗ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ, ದರ್ಶನ್ ಅವರು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ನಾನು ದರ್ಶನ್ ಅವ್ರು ಮಾತಾಡ್ಸಿಲ್ವಲ್ಲ, ನಾನು ಹೋಗಿದ್ದು ಜೈಲ್ ಸೂಪರಿಂಟೆಂಟ್ ಅವ್ರ ರೂಮ್ಗೆ ಹೋಗಿದ್ದೆ, ಅವ್ರ ಚೇಂಬರ್ ಹೋಗಿದ್ದೆ. ನಮ್ಮದು ಏನೋ ಡಿಸ್ಕಷನ್ ಇತ್ತು, ಅಫಿಷಿಯಲ್ ಡಿಸ್ಕಷನ್, ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪರ್. ನಾನು ಈಗ ನಾನು ನೋಡ್ದು ಇಲ್ಲಿದ್ದು ಸುಮ್ಮನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕಾಗಲ್ಲ. ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ, ಆಗಲೇಬೇಕಲ್ಲ ಬಂದಮೇಲೆ. ಈಗ ನಾವು ಹೊರಗಡೆಯಿಂದನೇ ಬಂದೀವಿ, ಅಡ್ಜಸ್ಟ್ ಆಗಲೇಬೇಕಲ್ಲ ಬಂದಮೇಲೆ ಬಳ್ಳಾರಿಗೆ. ಅದೆಲ್ಲ ಅದು ಹೋಗಿಲ್ಲ ನಾನು. ಮೇಡಮ್ ಊಟ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ರಾತ್ರಿ ಎಲ್ಲರಿಗೂ ಎಷ್ಟೊತ್ತಿಗೆ ಫುಡ್ ಅವ್ರನ್ನೇ ಕೇಳಬೇಕು ಮೇಡಮ್ನ. ನೈಟ್ ಫುಡ್ ಆಗಿರ್ಬೋದು, ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಮುಗ್ದೋಗಿರುತ್ತೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಮೇಡಮ್ ಆವಾಗಲೇ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂಥ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿ ಹೇಗೆ? ಬೇಡಿ ಅಲ್ಲ, ಖಂಡಿತವಾಗ್ಲೂ ಅದು ಬೇಡಿ ಅಲ್ಲ, ತಪ್ಪಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ. ಬೇಡಿ ಅಲ್ಲ ಅದು, ಅದು ಅದು ಒಂದು ಏನೋ ಅದು ಕೈಗೆ ಏನಾದರೂ ಸಮಸ್ಯೆ ಆಗಿತ್ತಾ ಹೇಗೆ? ಕೈಗೇನೋ ಸ್ಪ್ರೈನೋ ಏನೋ ಆಗಿರಬೇಕು, ಗೊತ್ತಿಲ್ಲ. ಕೈಗೇನೋ ಕಟ್ಕೊಂಡಿದ್ರು, ಅದು ಪೇಯ್ನಿಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು, ಅಲ್ಲಿ ಕೊಡ್ತಾ ಇದ್ರು. ಮೇಡಮ್ ಗೃಹ ಇಲಾಖೆಯಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ? ಪರಪ್ಪನಗರದಲ್ಲಿ ಹಾಗೆಲ್ಲ ಆಗಿರೋದ್ರಿಂದ ರಾಜಾತಿಥ್ಯ ಮತ್ತೊಂದು ಚರ್ಚೆ ಆದ್ರಿಂದ ನಮಗೇನಾದರೂ ಸರ್ಕಾರದಿಂದ ಏನಾದರೂ ಇನ್ಸ್ಟ್ರಕ್ಷನ್ ಇದೆಯಾ ಹಿಂಗೆ ಏನು ಅಂತ? ಅಲ್ಲ, ಯಾವಾಗಲೂ ಇನ್ಸ್ಟ್ರಕ್ಷನ್ಸು ಕರೆಕ್ಟಾಗೇ ಕೊಟ್ಟಿರ್ತಾರೆ, ನಾವು ಪಾಲಿಸ್ಬೇಕಷ್ಟೇ ಅದನ್ನು. ಗೊತ್ತಾಯ್ತಲ್ಲ, ಕರೆಕ್ಟಾಗೇ ಇರುತ್ತೆ ಇನ್ಸ್ಟ್ರಕ್ಷನ್ಸು. ಏನು ಮ್ಯಾನ್ಯುವಲಲ್ಲಿ ಇದೆಯೋ ಅದ್ರ ಪ್ರಕಾರ ಮಾಡಿ ಅಂತಲೇ ಎಲ್ಲರೂ ಹೇಳ್ತಾರೆ. ಯಾವುದನ್ನು ಅದನ್ನು ಹೊರತುಪಡಿಸಿ ಏನೋ ಮಾಡಿ ಅಂತ ಯಾರೂ ಸಹ ಹೇಳಲ್ಲ. ಬೇರೆ ಏನಿದೆ? ಅದು ಆರಾಮಾಗಿ ಅಲ್ಲ, ಆ ರೀತಿ ಏನಾದರೂ ಇನ್ಸ್ಟ್ರಕ್ಷನ್ ಇತ್ತ ಮೇಡಮ್? ಪ್ರತಿ ಬಾರಿ ಹೋಗಿ ದಿನಕ್ಕೆ 2 ಬಾರಿ ಹೋಗಿ ಅಲ್ಲಿ ಆ ಥರ ಏನು ಇನ್ಸ್ಟ್ರಕ್ಷನ್ ಇಲ್ಲ. ಒಂದು ಸ್ಟ್ರೀಮ್ ಲೈನ್ ಆಗೋವರೆಗೂ ಆಸ್ ಎ SP ಬಳ್ಳಾರಿ ನಾನು ಏನು ಮಾಡಬೇಕು ಅದನ್ನು ಮಾಡ್ತಾ ಇದ್ದೀನಿ. ಮೇಡಮ್ ಈಗ ಪರಪ್ಪನಗರದಲ್ಲಿದ್ದಾಗ ನಟ ನಟಿಯರೆಲ್ಲ ದರ್ಶನ್ನ ಭೇಟಿ ಆಗ್ತಿದ್ರು, ಅವರ ಕುಟುಂಬದವ್ರನ್ನ ಹೊರತಾಗಿಯೂ ಕೂಡ ಬಂದು ಭೇಟಿ ಆಗ್ತಿದ್ರು. ಇಲ್ಲೇನಾದರೂ ಕುಟುಂಬದವ್ರನ್ನ ಹೊರತಾಗಿ ಭೇಟಿಗೆ ಅವಕಾಶ ಇದೆಯಾ? ಕುಟುಂಬದ ಹೊರತಾಗಿ ಭೇಟಿ ಇದೆಯಾ ಇಲ್ವಾ ಅಂದ್ಬಿಟ್ಟು ಅದು ಆರ್ಡರ್ಸಲ್ಲಿ ಏನಿದೆ, ಆರ್ಡರ್ಸ್ ಅವ್ರನ್ನೇ ಕೇಳಬೇಕು, ಜೈಲ್ ಸೂಪರಿಂಟ್ ಅವ್ರನ್ನ ಕೇಳಬೇಕು. ಆರ್ಡರ್ಸ್ ಬಗ್ಗೆ ನನ್ನ ಗಮನ ಇಲ್ಲ. ಆರ್ಡರ್ಸಲ್ಲಿ ಏನಿದೆ ಅದನ್ನು ಫಾಲೋ ಮಾಡಿ. ಅಲ್ಲಿ ವಾರಕ್ಕೆ 2 ದಿನ ವಿಸಿಟ್ ಇತ್ತು ಮೇಡಮ್. ಆ್ಯಸ್ ಯೂಶುವಲ್ ಒಂದು ದಿನ ಕುಟುಂಬಸ್ಥರಿಗೆ, ಇನ್ನೊಂದು ದಿನ ಅವರ ಆಪ್ತರಿಗೆ ಇತ್ತು. ಸೊ ಇಲ್ಲಿ ಆ ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ ಹೇಗೆ? ಆ ಥರ ಅಲ್ಲ. ನಾನು ಇದು ದರ್ಶನ್ ಅವ್ರ ಬಗ್ಗೆ ಏನು ಸ್ಪೆಸಿಫೈ ಮಾಡ್ತಾ ಇಲ್ಲ. ಮಾಮೂಲಿ ಎಲ್ಲ ಅಕ್ಯೂಸ್ಡ್ಗೂ, ಐ ಮೀನ್ ಎಲ್ಲ ಪ್ರಿಸನರ್ಸ್ಗೂ ಹೆಂಗಿರುತ್ತಂದರೆ, ಭೇಟಿ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ಅವಕಾಶ ಇರುತ್ತದೆ. ಅವರು ಡೀಟೇಲ್ಸು ಇಲ್ಲಿ ಜೈಲ್ ಇವರಿಗೆ ಅಧಿಕಾರಿಗಳಿಗೆ ಕೊಡ್ತಾರೆ. ಅಂದರೆ ಅವ್ರದ್ದು ಆಧಾರ್ ಕಾರ್ಡು ಆ ಥರ ಡೀಟೇಲ್ಸ್ ಕೊಡ್ತಾರೆ. ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ಯಾರಿದ್ದಾರೆ ಪ್ರಿಸನರ್ಸು, ಅವರು ವಿಲ್ಲಿಂಗ್ ಇದ್ದರೆ ಅವ್ರಿಗೆ ಭೇಟಿಯ ಅವಕಾಶ ಕೊಡ್ತಾರೆ. ಅದು ಮಾಮೂಲಿ, ಅದು ರೊಟೀನ್ ಆಯ್ತಲ್ಲ. ಈ ಕೇಸಲ್ಲಿ ನನಗೆ ಗೊತ್ತಿಲ್ಲ. ಬಳ್ಳಾರಿ ಜೈಲಿನಲ್ಲಿ ಈ ಕೇಸಲ್ಲಿ ಗೊತ್ತಿಲ್ಲ ಅಂದರೆ ಅದನ್ನು ಜೈಲ್ ಆಫೀಸರ್, ಇದು ಪ್ರಿಸನ್ ಆಫೀಸರ್ಸು ಆರ್ಡರ್ಸ್ ಏನಿದೆ ಅದ್ರ ಕೋರ್ಟ್ ಆರ್ಡರ್ಸ್ ಪ್ರಕಾರ ಮಾಡ್ತಾರೆ. ಮೇಡಮ್ ಈಗ ಬಳ್ಳಾರಿ ಜೈಲಿನಲ್ಲಿ ಬರ್ತಾ ಇದಾರಂತೆ ಬಳ್ಳಾರಿಗೆ ವಿಜಯಲಕ್ಷ್ಮಿ ಅವರವ್ರನ್ನ ಭೇಟಿಯಾಗಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮೇಡಮ್ ಈಗ ಬಳ್ಳಾರಿ ಜೈಲಿನಲ್ಲಿ ಒಳಗಡೆ ಹೋಗಿ ಬಂದ್ರಿ, ದರ್ಶನ್ ಅವರು ಇಲ್ಲಿನ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ. ನಾನು ದರ್ಶನ್ ಅವ್ರು ಮಾತಾಡ್ಸಿಲ್ವಲ್ಲ, ನಾನು ಹೋಗಿದ್ದು ಜೈಲ್ ಸೂಪರಿಂಟೆಂಟ್ ಅವ್ರ ರೂಮ್ಗೆ ಹೋಗಿದ್ದೆ, ಅವ್ರ ಚೇಂಬರ್ ಹೋಗಿದ್ದೆ. ನಮ್ಮದು ಏನೋ ಡಿಸ್ಕಷನ್ ಇತ್ತು, ಅಫಿಷಿಯಲ್ ಡಿಸ್ಕಷನ್, ಅದು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ಅವರು ಕೂಡ ಹೋಗಿ ಬಂದಿರ್ತಾರೆ ಮೇಡಮ್ ಜೈಲ್ ಸೂಪರ್. ಈಗ ನಾನು ನೋಡ್ದು ಇಲ್ಲಿದ್ದು ಸುಮ್ಮನೆ ನಾನೇನೋ ಊಹಾಪೋಹ ಮಾತಾಡ್ಲಿಕ್ಕಾಗಲ್ಲ. ಅವರು ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ, ಆಗಲೇಬೇಕಲ್ಲ ಬಂದಮೇಲೆ. ಈಗ ನಾವು ಹೊರಗಡೆಯಿಂದನೇ ಬಂದೀವಿ, ಅಡ್ಜಸ್ಟ್ ಆಗಲೇಬೇಕಲ್ಲ ಬಂದಮೇಲೆ ಬಳ್ಳಾರಿಗೆ. ಅದೆಲ್ಲ ಅದು ಹೋಗಿಲ್ಲ ನಾನು. ಮೇಡಮ್ ಊಟ ಕೊಟ್ಟಿದ್ದಾರೆ ಮೇಡಮ್ ಅವ್ರಿಗೆ ರಾತ್ರಿ ಎಲ್ಲರಿಗೂ ಎಷ್ಟೊತ್ತಿಗೆ ಫುಡ್ ಅವ್ರನ್ನೇ ಕೇಳಬೇಕು ಮೇಡಮ್ನ. ನೈಟ್ ಫುಡ್ ಆಗಿರ್ಬೋದು, ಇಷ್ಟೊತ್ತಲ್ಲಿ ಎಲ್ಲ ಫುಡ್ ಮುಗ್ದೋಗಿರುತ್ತೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಮೇಡಮ್ ಆವಾಗಲೇ ಹೇಳಿದ್ರೆ ಅದೇ ಅವರು ಬಟ್ಟೆ ಸುತ್ತಿರುವಂಥ ವಿಚಾರ ಒಂದು ಕಡಗನ ಅಥವಾ ಇದು ಬೇಡಿ ಹೇಗೆ? ಬೇಡಿ ಅಲ್ಲ, ಖಂಡಿತವಾಗ್ಲೂ ಅದು ಬೇಡಿ ಅಲ್ಲ, ತಪ್ಪಾಗುತ್ತೆ ಆ ಥರ ಎಲ್ಲ ಮಾತಾಡಿದ್ರೆ. ಬೇಡಿ ಅಲ್ಲ ಅದು, ಅದು ಒಂದು ಏನೋ ಅದು ಕೈಗೆ ಏನಾದರೂ ಸಮಸ್ಯೆ ಆಗಿತ್ತಾ ಹೇಗೆ? ಕೈಗೇನೋ ಸ್ಪ್ರೈನೋ ಏನೋ ಆಗಿರಬೇಕು, ಗೊತ್ತಿಲ್ಲ. ಕೈಗೇನೋ ಕಟ್ಕೊಂಡಿದ್ರು, ಅದು ಪೇಯ್ನಿಗೆ ಟ್ಯಾಬ್ಲೆಟ್ಸನ್ನು ಪ್ರಿಸ್ಕ್ರೈಬ್ ಮಾಡಿದ್ರು, ಅಲ್ಲಿ ಕೊಡ್ತಾ ಇದ್ರು. ಮೇಡಮ್ ಗೃಹ ಇಲಾಖೆಯಿಂದ ಏನಾದರೂ